Good evening, everybody. Myself, Soumya Hegde. This is Sankalp Learning Solution. Today, we are discussing another subtopic in P block elements. That is the nitrogen family. ನಾವು ಕೆಲವು ಕ್ಯಾರೆಕ್ಟರಿಸ್ಟಿಕ್ ಅನ್ನ ನೋಡ್ತಾ ಬರ್ತಿದ್ವಿ, ಟ್ರೆಂಡ್ಸ್ ಹೆಂಗಿದೆ ಅಂತ. ಸೊ ಇಲೆಕ್ಟ್ರೋನೆಗೆಟಿವಿಟಿ ಅಂತ. ಸೊ ಇಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಬೇಸಿಕ್ಲಿ ಏನು ಅಂತ ನೋಡೋಣ. ನೆಗೆಟಿವಿಟಿ ಅಂದ್ರೆ ಏನ್ ಹೇಳಿ? ನೆಗೆಟಿವಿಟಿ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಮೈನಸ್ ಚಾರ್ಜ್ ಅಲ್ವಾ? ಸೊ ಮೈನಸ್ ಚಾರ್ಜ್ ಇರುತ್ತೆ. ದ ಮೆಜರ್ ಆಫ್ ಅನ್ ಆಟಮ್ಸ್ ಟೆಂಡೆನ್ಸಿ ಟು ಅಟ್ರಾಕ್ಟ್ ಶೇರ್ಡ್ ಇಲೆಕ್ಟ್ರಾನ್ ಇನ್ ಅ ಕೆಮಿಕಲ್ ಬಾಂಡ್. ಓಕೆ, ಸೊ ಇಲ್ಲಿ ನೋಡಿ, ಈಗ ನಿಮ್ಗೆ ಪಿಕ್ಚರ್ಲಿ ನಾನು ಒಂದು ಸಿಂಪಲ್ ಒಂದು ಆಟಮ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಇದು ಎ ಅಂತ ಅನ್ಕೊಳ್ಳಿ, ಇವರು ಬಿ ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ಎ ಮತ್ತೆ ಬಿ ಅಂತ ಇಬ್ರಿದ್ದಾರೆ. ಇಲ್ಲಿ ಏನಿದೆ ಹೇಳಿ? ಯಾವುದೋ ಒಂದು ಟಾಯ್ ಇದೆ ಅಂತ ಅನ್ಕೊಳ್ಳಿ ಅಲ್ಲ. ಓಕೆ, ಇಲ್ಲಿ ಎ ಮತ್ತೆ ಬಿ ಅಂತ ಇಬ್ರಿದ್ದಾರೆ. ಓಕೆ, ಸೊ ಎ ಮತ್ತೆ ಬಿ ಅಂತ ಇದ್ರೆ ಇಲ್ಲಿ ನಾನೊಂದು ಹಗ್ಗ ಕಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಓಕೆ, ಒಂದು ರೂಫ್ ಅನ್ನ ಕಟ್ಟಿದ್ದೀನಿ. ಸೊ ಏನು ಹಿಡ್ದು ಎಳಿತಿದ್ದಾರೆ, ಬಿನು ಈ ಕಡೆ ಎಳಿತಿದ್ದಾರೆ. ಇಬ್ರು ಎಳಿತಾ ಇದ್ರುನು ಯಾರ್ದೋ ಒಬ್ರ ಕಡೆ ಏನಾಗುತ್ತೆ ಹೇಳಿ? ಹಗ್ಗ ವಾಲ್ಬೇಕಾಯ್ತಾ, ರೂಫ್ ಹೋಗ್ಬೇಕಾಯ್ತಾ? ಸೊ ಅಂದ್ರೆ ಮೀನಿಂಗ್ ಏನು? ಎ ತನ್ನ ಹತ್ರ ಆ ಹಗ್ಗನ ಹೆಚ್ಚು ಅಟ್ರಾಕ್ಟ್ ಮಾಡ್ಕೊಳ್ತಾರೆ ಅಂತ ಆಯ್ತು. ಅಂದ್ರೆ ಇಲೆಕ್ಟ್ರಾನ್ ಅನ್ನ ಒಂದು ಆಟಮ್ ಇದ್ರೆ ಒಂದು ಶೇರ್ಡ್ ಇರುತ್ತೆ. ಈಗ HCl ಅಂತ ಕನ್ಸಿಡರ್ ಮಾಡಿ ನೀವು. HCl ಅಲ್ಲಿ ಈ ಕ್ಲೋರಿನ್ ಇದೆಯಲ್ಲ, ಇದಕ್ಕೆ ಹೆಚ್ಚು ಟೆಂಡೆನ್ಸಿ ಇದೆ ಇಲೆಕ್ಟ್ರಾನ್ ಅನ್ನ ತನ್ನ ಕಡೆಗೆ ಎಳ್ಕೊಳ್ಳೋ ಕೆಪಾಸಿಟಿ ಕಂಪೇರ್ಡ್ ಟು ಹೈಡ್ರೋಜನ್. ಓಕೆ, ಈಗ H2O ನ ಕನ್ಸಿಡರ್ ಮಾಡಿದ್ರೆ ಈ H2O ದಲ್ಲಿ ಯಾರಿಗೆ ಹೆಚ್ಚು ಟೆಂಡೆನ್ಸಿ ಇದೆ ಹೇಳಿ? ಆಕ್ಸಿಜನ್ಗೆ ಹೆಚ್ಚು ಟೆಂಡೆನ್ಸಿ ಇದೆ ಅಲ್ವಾ? ಸೊ ನಾವ್ ಇದನ್ನೆಲ್ಲ ಡಿಸ್ಕಸ್ ಮಾಡಿದೀವಿ. ಅಂದ್ರೆ ಆಕ್ಸಿಜನ್ ಹೆಚ್ಚು ಟೆಂಡೆನ್ಸಿ ಇಲೆಕ್ಟ್ರಾನ್ ಅನ್ನ ಅಂದ್ರೆ ಏನ್ ಮಾಡುತ್ತೆ ಹೇಳಿ? ತನ್ನ ಕಡೆ ಎಳ್ಕೊಳ್ಳುತ್ತೆ. ಇದಕ್ಕೆ ಏನಂತ ಕರಿತೀವಿ? ಈ ತರ ಫೋರ್ಸ್ ಇದ್ದಾಗ ಹೆಂಗಿರುತ್ತೆ? ಓಕೆ, ಇದನ್ನೆಲ್ಲ ನಾವು ಡೈಪೋಲ್ ಮೂಮೆಂಟ್ ಹೆಂಗಾಗುತ್ತೆ ಎಲ್ಲ ನಾವು ಸ್ಟಡಿ ಮಾಡಿದ್ದೀವಿ. ಸೊ ಇಲೆಕ್ಟ್ರೋನೆಗೆಟಿವಿಟಿ ನೈಟ್ರೋಜನ್ ಫ್ಯಾಮಿಲಿಲಿ ಹೆಂಗಾಗುತ್ತೆ ಅಂತ ನೋಡುವಾಗ, ಇಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಏನು? ದ ಮೆಷರ್ ಆಫ್ ಆಟಮ್ಸ್ ಟೆಂಡೆನ್ಸಿ ಟು ಅಟ್ರಾಕ್ಟ್ ಶೇರ್ಡ್ ಇಲೆಕ್ಟ್ರಾನ್ ಇನ್ ಅ ಕೆಮಿಕಲ್ ಬಾಂಡ್. ಒಂದು ಕೆಮಿಕಲ್ ಬಾಂಡ್ ಅನ್ನ ಕನ್ಸಿಡರ್ ಮಾಡಿದ್ರೆ ಶೇರ್ಡ್ ಇಲೆಕ್ಟ್ರಾನ್ ಅನ್ನ ಅಟ್ರಾಕ್ಟ್ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು? ದಟ್ ಈಸ್ ಇಲೆಕ್ಟ್ರೋನೆಗೆಟಿವಿಟಿ. ನೋಡಿ, ಇಲ್ಲಿ ಹೈ ಇಲೆಕ್ಟ್ರೋನೆಗೆಟಿವ್ ಆದ್ರೆ ಆಟಮ್ ತನ್ನಷ್ಟಕ್ಕೆ ಹೋಗುತ್ತೆ. ಈಗ ಇಲ್ಲೊಂದು ಮ್ಯಾಗ್ನೆಟ್ ಇದೆ ಅಂತ ಅಂದ್ಕೊಳ್ಳಿ. ಯಾವ್ದೊಂದು ಕಬ್ಬಣ ಇದ್ರೆ ಅದ್ರ ಹತ್ರ ಹೋಗಿ ಪಟ್ ಅಂತ ಹೋಗಿ ಹಿಡ್ಕೊಳ್ಳುತ್ತೆ. ಯಾವ್ದೋ ಬೇರೆ ಎಲಿಮೆಂಟ್ ಇದ್ರೆ ಅದ್ರ ಹತ್ರ ಹೋಗೋದಿಲ್ಲ ಅಲ್ವಾ? ರಿಪೆಲ್ ಮಾಡುತ್ತೆ. ಸೊ ಇಲ್ಲೂ ಏನು, ಎರಡು ಆಟಮ್ಗಳಿದ್ರೆ ಒಂದಕ್ಕೆ ಟೆಂಡೆನ್ಸಿ ಜಾಸ್ತಿ ಇರುತ್ತೆ, ಇನ್ನೊಂದಕ್ಕೆ ಕಂಪೇರ್ ಟು ಸ್ವಲ್ಪ ಕಡಿಮೆ ಇದ್ದಾಗ ಒಂದು ಏನ್ ಮಾಡುತ್ತೆ? ತನ್ನ ಕಡೆಗೆ ಇಲೆಕ್ಟ್ರಾನ್ ಅನ್ನ ಎಳ್ಕೊಡುತ್ತೆ. ಓಕೆ, ಸೊ ಈ ಒಂದು ಟೆಂಡೆನ್ಸಿ ಏನ್ ಇದೆ ನೈಟ್ರೋಜನ್ ಫ್ಯಾಮಿಲಿಲಿ, ಡೌನ್ ದ ಗ್ರೂಪ್ ಹೋದ್ರೆ ಏನ್ ಆಗುತ್ತೆ ಅನ್ನೋದನ್ನ ನಾವು ಅದರ ಟ್ರೆಂಡ್ಸ್ ಆರ್ ಈ ಒಂದು ಸಬ್ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ನೈಟ್ರೋಜನ್ ಫ್ಯಾಮಿಲಿ electronegativity decreases down the group as the atomic size increases. ಓಕೆ, ನೋಡಿ, ನೈಟ್ರೋಜನ್, ಫಾಸ್ಫರಸ್ ಅಲ್ವಾ, ಬಿಸ್ಮತ್, ಆಂಟಿಮನಿ ಅಲ್ವಾ, ಹಿಂಗೆ ನಾವು ಹೋಗ್ತಾ 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 ಹೋದಂಗೆ ನಮ್ಗೆ ಏನಾಗುತ್ತೆ ಅಂತ ತೋರಿಸ್ತಿದೆ ಹೇಳಿ? ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗ್ತಿದೆ ಅಂತ ಹೇಳ್ತಿದೆ. ಓಕೆ, ನೈಟ್ರೋಜನ್ಗೆ ನ್ಯೂಕ್ಲಿಯಸ್ ಏನಿದೆ ಹೇಳಿ? ಹತ್ರ ಇದೆ. ನೆಕ್ಸ್ಟ್ ಫಾಸ್ಫರಸ್ಗೆ ಒಂಚೂರು ದೂರ, ನೆಕ್ಸ್ಟ್ ಬಿಸ್ಮತ್ಗೆ ಇನ್ನೊಂದು ಚೂರು ದೂರ, ನೆಕ್ಸ್ಟ್ ಆಂಟಿಮನಿಗೆ ಇನ್ನೊಂದಷ್ಟು ಚೂರು ದೂರ ಹೋಗ್ತಾ ಹೋಗ್ತೀವಿ ಆಸ್ ದ ಸೈಜ್ ಇನ್ಕ್ರೀಸಸ್ ಅಲ್ವಾ? ಸೊ ನಾನು ಮನೆಗೆ ಹತ್ರ ಇದ್ದೀನಿ ಅಂದ್ಕೊಳ್ಳಿ, ನಮ್ಮ ಅಪ್ಪ ಅಮ್ಮ ನನ್ನ ನೋಡ್ತಾನೆ ಇರ್ತಾರೆ ಅಲ್ವಾ? ಸೊ ಅವ್ರು ಕಣ್ ತಪ್ಸೋಗೋದು ನನ್ಗೆ ಈಸಿ ಅಲ್ಲ, ಕಷ್ಟ ಅಲ್ವಾ? ಎಲ್ಲಾದ್ರೂ ಹೋಗಕ್ ಆಗಲ್ಲ ನನ್ಗೆ. ಸಪೋಸ್ ನಾನು ಸ್ಕೂಲಿಗೆ ಹೋದೆ, ನಂಗೊಂಚೂರು ಈಸಿ ಆಯ್ತು. ನೆಕ್ಸ್ಟ್ ನಾನು ಹಾಸ್ಟೆಲ್ಗೆ ಹೋದೆ, ಇನ್ನೂ ಒಂಚೂರು ಈಸಿ ಆಯ್ತು. ನೆಕ್ಸ್ಟ್ ನಾನು ಯಾರ್ದೋ ಒಂದ್ ಕಡೆ ಮನೆ ಮಾಡ್ಕೊಂಡು ಉಳಿದೆ, ಅವಾಗ ಇನ್ನ ಈಸಿ. ನನ್ನ ಕಂಟ್ರೋಲ್ ಮಾಡೋರೇ ಇಲ್ಲ ಅಲ್ವಾ? ಸೊ ಏನಾಗುತ್ತೆ? ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಳ್ಳೋದು ಯಾರು? ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಬೇಕು ಹೇಳಿ? ಇಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡೋ ಶಕ್ತಿ ಯಾರಿಗಿದೆ? ನ್ಯೂಕ್ಲಿಯಸ್ ಗಿದೆ. ಸೊ ನ್ಯೂಕ್ಲಿಯಸ್ ಇಂದಾನೇ ಒಂದು ಆರ್ಬಿಟಲ್ಗಳು ಜಾಸ್ತಿ ಜಾಸ್ತಿ ಆಗ್ತದಂಗೆ ನ್ಯೂಕ್ಲಿಯಸ್ ಇಂದ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಬಂತೋ ನ್ಯೂಕ್ಲಿಯಸ್ ದ ಪವರ್ ಕಡಿಮೆ ಆಗುತ್ತೆ. ಡ್ಯೂ ಟು ಶೀಲ್ಡಿಂಗ್ ಇಫೆಕ್ಟ್ ಇರುತ್ತೆ ಅಥವಾ ಒಂದು ರಿಪಲ್ಲಿಂಗ್ ಇರುತ್ತೆ. ಈ ತರ ಏನಾಗ್ತಾ ಇರುತ್ತೆ? ಮಾಲಿಕ್ಯೂಲ್ಗಳು ಅಟ್ರಾಕ್ಟ್ ಮಾಡೋದೇ ಇಲ್ಲ. ಅಂದ್ರೆ ನ್ಯೂಕ್ಲಿಯಸ್
ಇಲೆಕ್ಟ್ರಾನ್ ಅನ್ನ ತನ್ನ ಕಡೆ ಎಳ್ಕೊಳಕ್ ಆಗಲ್ಲ. ಸೊ ಈ ಟೆಂಡೆನ್ಸಿ ಡೌನ್ ದ ಗ್ರೂಪ್ ಅದಕ್ಕೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳೋದು. ನಂಬರ್ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆದಂಗೆ ನ್ಯೂಕ್ಲಿಯಸ್ ಇಂದ ಅವು ದೂರ ದೂರ ಹೋಗ್ತಾ ಹೋಗ್ತವೆ. ಸೊ ಆ ಟೆಂಡೆನ್ಸಿ ಏನಾಗುತ್ತೆ, ನೆಗೆಟಿವಿಟಿ ಟೆಂಡೆನ್ಸಿ ಅಂದ್ರೆ ಇಲೆಕ್ಟ್ರಾನ್ ಅನ್ನ ತನ್ನ ಕಡೆ ಎಳ್ಕೊಳ್ಳುವ ಟೆಂಡೆನ್ಸಿ ಏನಾಗುತ್ತೆ ಸ್ಟೂಡೆಂಟ್ಸ್, ಅದು ಕಡಿಮೆ ಆಗುತ್ತೆ ಅಂತ. ಓಕೆ, ಸೊ ಡ್ಯೂ ಟು ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್, ನಾನು ಅದನ್ನೇ ಹೇಳ್ತಿರೋದು. ಸ್ಟ್ರಾಂಗರ್ ನ್ಯೂಕ್ಲಿಯರ್ ಅಟ್ರಾಕ್ಷನ್, ನಿಮ್ಗೆ ಆ ಪಿಕ್ಚರ್ಲು ನಾನು ಅದನ್ನೇ ಕೊಟ್ಟಿರೋದು. ಆಸ್ ಅಟಾಮ್ ಗೆಟ್ ಲಾರ್ಜರ್ ದ ಔಟರ್ ಇಲೆಕ್ಟ್ರಾನ್ಸ್ ಆರ್ ಫರ್ದರ್ ಫ್ರಮ್ ನ್ಯೂಕ್ಲಿಯಸ್ ಅಲ್ವಾ, ಅವೇನಾಗ್ತವೆ ಹೋಗ್ತಾ ಹೋಗ್ತಾ ದೂರ ಆಗ್ತಾ ಬರ್ತವೆ ನ್ಯೂಕ್ಲಿಯಸ್ ಇಂದ, ವಿಚ್ ವೀಕನ್ಸ್ ದ ನ್ಯೂಕ್ಲಿಯಸ್ ಅಟ್ರಾಕ್ಷನ್ ಅಲ್ವಾ, ಅಂಡ್ ದಿಸ್ ಇಟ್ಸ್ ಅಬಿಲಿಟಿ ಟು ಅಟ್ರಾಕ್ಟ್ ಇಲೆಕ್ಟ್ರಾನ್ ಇನ್ ದ ಬಾಂಡ್. ಏನಾಗುತ್ತೆ, ಹತ್ರ ಇದ್ದಾಗ ನ್ಯೂಕ್ಲಿಯಸ್ಗೆ ಹಿಡ್ಕೊಳ್ಳೋದು ಈಸಿ, ಬೇರೆ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡೋದು ಈಸಿ. ಸೊ ನೈಟ್ರೋಜನಿನ ಎಲೆಕ್ಟ್ರೋನೆಗೆಟಿವಿಟಿ ಕಂಪೇರ್ ಮಾಡಿದ್ರೆ ಬಿಸ್ಮತ್ದು ಕಡಿಮೆ ಇರುತ್ತೆ. ಯಾಕೆ ಅಂತ ಕೇಳಿದ್ರೆ ಡ್ಯೂ ಟು ಇನ್ಕ್ರೀಸಿಂಗ್ ಅಟಾಮಿಕ್ ಸೈಜ್. ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಔಟರ್ ಎಲೆಕ್ಟ್ರಾನು ಫರ್ದರ್ ಏನಾಗುತ್ತೆ, ನ್ಯೂಕ್ಲಿಯಸ್ ಇಂದ ದೂರ 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 ಹೋಗ್ತಾ ಹೋದಂಗೆ, ವಿಚ್ ವೀಕನ್ಸ್ ದ ನ್ಯೂಕ್ಲಿಯಸ್ ಅಟ್ರಾಕ್ಷನ್, ನ್ಯೂಕ್ಲಿಯಸ್ ಅಟ್ರಾಕ್ಷನ್ ಅನ್ನು ವೀಕ್ ಮಾಡುತ್ತೆ. ದಿಸ್ ಅಬಿಲಿಟಿ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ ಇನ್ ಅ ಬಾಂಡ್ ಡಿಕ್ರೀಸ್ ಆಗುತ್ತೆ. ಹಾಗಾದ್ರೆ ಏನ್ ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ಇಲೆಕ್ಟ್ರಾನ್ ಡೊನೇಟ್ ಮಾಡೋ ಕ್ಯಾರೆಕ್ಟರ್ ಹೆಚ್ಚಾಗುತ್ತೆ. ಯಾಕೆಂದ್ರೆ ನಮಗೆ ಹಿಡ್ಕೊಳಕ್ಕೆ ನ್ಯೂಕ್ಲಿಯಸ್ ಇಲ್ಲ ಇಲ್ಲಿ. ಸೊ ನಮ್ಮನ್ನ ಕೇಳೋರು ಯಾರಿಲ್ಲ, ವೇಲೆನ್ಸ್ ಇಲೆಕ್ಟ್ರಾನ್ ನಾನು ಆರಾಮಾಗಿ ಕೊಡ್ಬೋದು. ಆ ಕ್ಯಾರೆಕ್ಟರ್ ಏನಂತ ಕರಿತೀವಿ, ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನ ನೀವು ನೆಕ್ಸ್ಟ್ ನೋಡ್ತೀರಾ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಕಾಣಿಸ್ತಿದ್ಯಲ್ಲ ಗ್ರೂಪ್ ಅಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಒಂದೊಂದೇ ಇಲೆಕ್ಟ್ರಾನ್ಗಳನ್ನ ಏನೋ ಯಾವಾಗ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಯ್ತೋ, ಇನ್ಕ್ರೀಸ್ ಆದಂಗೆ ಏನಾಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಡ್ಯೂ ಟು ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್. ಓಕೆ, ನೆಕ್ಸ್ಟ್ ನೈಟ್ರೋಜನ್ ಫ್ಯಾಮಿಲಿ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ನೋಡೋಣ. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಏನ್ ಹೇಳುತ್ತೆ ಅಂತ ನೋಡೋಣ. ಸೊ ಮೆಟಲ್ ಅಂದ್ರೆ ಏನ್ ಹೇಳಿ, ಮೆಟಲ್ ನಾವು ಒಂದು ಕ್ಯಾರೆಕ್ಟರ್ ಏನು, ದೇ ಕ್ಯಾನ್ ಲೂಸ್ ಇಲೆಕ್ಟ್ರಾನ್. ನಾನು ಯಾಕೆ ನಿಮ್ ಟೆಕ್ಸ್ಟ್ ಬುಕ್ ಬಿಟ್ಟು ನಿಮ್ಮ ಎಲೆಕ್ಟ್ರೋನೆಗೆಟಿವಿಟಿ ಮತ್ತೆ ಮೆಟಾಲಿಕ್ ಕ್ಯಾರೆಕ್ಟರ್ನ ಒಂದೇ ಸ್ಲೈಡ್ ಅಲ್ಲಿ ತಗೊಂಡೆ ಅಂದ್ರೆ, ಸೊ ದೇ ಆರ್ ಇಂಟರ್ ರಿಲೇಟೆಡ್, ದೇ ಆರ್ ವೈಸ್ ವರ್ಸ. ಅದು ಹೆಚ್ಚಾದ್ರೆ ಇದು ಕಡಿಮೆ ಆಗ್ಬೇಕು, ಇದು ಹೆಚ್ಚಾದ್ರೆ ಅದು ಕಡಿಮೆ ಆಗ್ಬೇಕು. ಸೊ ಈ ತರ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅದಕ್ಕೆ ನಾನು ಏನ್ ಮಾಡಿದೆ, ಪರ್ಟಿಕ್ಯುಲರ್ಲಿ ಈ ತರ ತಗೊಂಡಿದ್ದೀನಿ. ಸೊ ನೈಟ್ರೋಜನ್ ಫ್ಯಾಮಿಲಿ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ನೈಟ್ರೋಜನ್ ಫ್ಯಾಮಿಲಿಲಿ ಏನಾಗುತ್ತೆ, ಯಾವಾಗ ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತಾ ಬಂತೋ, ನ್ಯೂಕ್ಲಿಯಸ್ ಇಂದ ಡಿಸ್ಟೆನ್ಸ್ ಏನಾಗ್ತಾವ ಅಂತ ಹೇಳಿ, ನೈಟ್ರೋಜನ್ ಇಷ್ಟಿದ್ರೆ ನೆಕ್ಸ್ಟ್ ಫಾಸ್ಫರಸ್ ಹಿಂಗೆ, ನೆಕ್ಸ್ಟ್ ಬಿಸ್ಮತ್ತು, ನೆಕ್ಸ್ಟ್ ಆಂಟಿಮನಿ, ನೆಕ್ಸ್ಟ್ ಈ ತರ ಏನಾಗ್ತಾ ಬಂತಲ್ಲ, ಇವಾಗ ವೀಕರ್ ಹೋಲ್ಡ್ ಆನ್ ದ ವೇಲೆನ್ಸ್ ಇಲೆಕ್ಟ್ರಾನ್. ಯಾರಿಗೆ, ನ್ಯೂಕ್ಲಿಯಸ್ಗೆ. ನಾನ್ ಟೀಚರ್, ನನ್ನ ಹತ್ರ ಇರೋ ಸ್ಟೂಡೆಂಟ್ಗಳಿಗೆ ನಾನು ಅದೇ ಎಕ್ಸಾಂಪಲ್ ಕೊಡ್ತೀನಿ ಅನ್ಕೋಬೇಡಿ. ಹತ್ರ ಇರೋ ಸ್ಟೂಡೆಂಟ್ಗಳನ್ನ ನಾನು ನೋಡ್ತಾ ಇರ್ತೀನಿ, ಅವ್ರು ಏನು ಗಲಾಟೆ ಮಾಡಂಗಿಲ್ಲ, ಕೆಮ್ಮಂಗಿಲ್ಲ. ಸೊ ದೂರ 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 ಹೋಗ್ತಾ ಹೋದಂಗೆ ನನಗೆ ಆ ಹೋಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯೂಶುವಲಿ ಮೆಟಲ್ ಅಂತ ನಾನು ಯಾಕೆ ಕರಿತೀನಿ ಅಂದ್ರೆ, ದೇ ಕ್ಯಾನ್ ಲೂಸ್ ಇಲೆಕ್ಟ್ರಾನ್ ವೆರಿ ಈಸಿಲಿ ಅಲ್ವಾ, ಅಂಡ್ ದೇ ಬಿಕೇಮ್ ಪಾಸಿಟಿವ್ಲಿ ಚಾರ್ಜ್. ಅಲ್ಯೂಮಿನಿಯಂ ಇದ್ರೆ ಅಲ್ಯೂಮಿನಿಯಂ +3 ಆಗುತ್ತೆ, ಸೋಡಿಯಂ ಇದ್ರೆ ಸೋಡಿಯಂ ಪ್ಲಸ್ ಆಗುತ್ತೆ, ಸಪೋಸ್ ಪೊಟ್ಯಾಷಿಯಂ ಇದ್ರೆ ಪೊಟ್ಯಾಷಿಯಂ ಪ್ಲಸ್ ಆಗುತ್ತೆ ಅಲ್ವಾ. ಈಗ ಸಿಲ್ವರ್ ಇದ್ರೆ ಸಿಲ್ವರ್ +2 ಆಗುತ್ತೆ. ಹಿಂಗೆ ದೇ ಕ್ಯಾನ್ ಈಸಿಲಿ ಲೂಸ್ ಇಲೆಕ್ಟ್ರಾನ್. ಸೊ ಇಲ್ಲಿ ಏನಾಗುತ್ತೆ, ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ, ಸೊ ಇನ್ಕ್ರೀಸಿಂಗ್ ಡೌನ್ ದ ಗ್ರೂಪ್. ಯಾಕೆ ಇನ್ಕ್ರೀಸ್ ಆಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಯಾವಾಗ ಡಿಕ್ರೀಸ್ ಆಗ್ತಾ ಬಂತೋ, ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ ಹೇಳಿ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಇಲೆಕ್ಟ್ರಾನ್ ಅನ್ನ ವೇಲೆನ್ಸ್ ಶೆಲ್ ಈಸಿಯಾಗಿ ಡೊನೇಟ್ ಮಾಡಬಹುದು, ಆ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಏನ್ ಮಾಡುತ್ತೆ, ಇಟ್ ಕ್ಯಾನ್ ಈಸಿಲಿ ಡೊನೇಟ್ ಇಲೆಕ್ಟ್ರಾನ್ ಅಂಡ್ ಇಟ್ ಬಿಕೇಮ್ ಮೆಟಲ್ಸ್. ಸೊ ಬಿಸ್ಮತ್ ಇರ್ಬೋದು ಅಥವಾ ಅಲ್ಯೂಮಿನಿಯಂ ಇರ್ಬೋದು, ದೇ ಆರ್ ಮೆಟಲ್ಸ್. ಓಕೆ, ಸೊ ಯಾಕೆ ಅಂತ ನಮ್ದೊಂದು ರೀಸನ್ ನೋಡಿ. ನಾನು ಇದನ್ನ ನಿಮ್ಗೊಂದು ಪಿಕ್ಚರ್ ತರ ತೋರಿಸಿದೀನಿ. ಓಕೆ, ಸೊ ಇಲ್ಲಿ ನ್ಯೂಕ್ಲಿಯಸ್ ಇದೆಯಾ, ಸೊ ಸ್ಟ್ರಾಂಗ್ ಹೋಲ್ಡ್ ಇದೆ. ಇಲ್ಲಿ ನೋಡಿ ಮೀಡಿಯಂ ಹೋಲ್ಡ್ ಕಾಣಿಸ್ತಿದ್ಯಾ. ಸೊ ದಿಸ್ ಟ್ರೆಂಡ್ ಇಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ವಿಚ್ ವೀಕನ್ಸ್ ದ ಹೋಲ್ಡ್ ಆನ್ ವೇಲೆನ್ಸ್ ಇಲೆಕ್ಟ್ರಾನ್. ನೋಡಿ ಹೋಗ್ತಾ 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 ದೊಡ್ಡದಾಗ್ತಾ ಬಂತ, ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಬಂತ. ನಾನು ಪ್ರೀವಿಯಸ್ಲಿ ಏನ್ ಹೇಳಿದ್ನೋ ಅದಕ್ಕೂ ಲಿಂಕ್ ಮಾಡಿ.
ಸೊ ಹೋಗ್ತಾ ಹೋಗ್ತಾ ಬಂದಂಗೆ ಯಾವಾಗ ವೇಲೆನ್ಸ್ ಇಲೆಕ್ಟ್ರಾನ್ ಜಾಸ್ತಿ ಆಗ್ತಾ ಬಂತು, ಸೊ ಇಲ್ಲೇನಾಯ್ತು, ದಟ್ ಲೀಡಿಂಗ್ ಟು ಡಿಕ್ರೀಸ್ ಇನ್ ಅಯೋನೈಸೇಷನ್ ಎನರ್ಜಿ. ಅಂದ್ರೆ ಅಯಾನ್ ಆಗಕ್ಕೆ ಈಸಿಯಾಗಿ ಆಗ್ತಿದೆ ಅದು. ಯಾಕೆ ಹೇಳಿ, ವೇಲೆನ್ಸ್ ಅಲ್ಲಿರೋ ಎಲೆಕ್ಟ್ರಾನ್ ಕೊಟ್ಟೆ ಬಿಡುತ್ತದು ಲಾಸ್ಟ್. ಇಲ್ಲಿ ನ್ಯೂಕ್ಲಿಯಸ್ ಹತ್ರ ನಾನು ಕೊಡಕ್ ಬಿಡಲ್ಲ ಅಂತಿರುತ್ತೆ ನೈಟ್ರೋಜನ್. ಹೋಗ್ತಾ 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 ಬರ್ದಂಗೆ ಏನಾಗುತ್ತೆ, ದೇ ಕ್ಯಾನ್ ಈಸಿಲಿ ಲೂಸ್ ಎಲೆಕ್ಟ್ರಾನ್ಸ್. ಓಕೆ, ಹಾಗಾಗಿ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ. ಥ್ಯಾಂಕ್ ಯು. Good evening, everybody. Myself, Soumya Hegde. Today, we are discussing another subtopic in P block element, that is oxidation state. So, oxidation ಅಂದ್ರೆ ಏನು ಅಂತ ನಾವು ನೋಡೋಣ ಫಸ್ಟ್. ಸೊ ಆಕ್ಸಿಡೇಷನ್ ಅಂದ್ರೆ ಲಾಸ್ ಆಫ್ ಇಲೆಕ್ಟ್ರಾನ್, ಅಂದ್ರೆ ದಟ್ ಬಿಕೇಮ್ ಪಾಸಿಟಿವ್ಲಿ ಚಾರ್ಜ್ಡ್ ಆರ್ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳೋದು ಅಂತ. ಸೊ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಯಾವುದು? +5 +3 -3, ಇದು ಮೂರು ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಅದು ಹೆಂಗೆ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ನೋಡೋಣ. ಸೊ ನೈಟ್ರೋಜನ್ ಇಂದ ಹೋಗ್ತಾ ಹೋದಂಗೆ -3 ಆಕ್ಸಿಡೇಷನ್ ಸ್ಟೇಟ್ ಇರೋದು ಹೋಗ್ತಾ 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 ಪ್ಲಸ್ ಆಗುತ್ತೆ. ಯಾಕೆ ಹೇಳಿ, ಮೆಟಾಲಿಕ್ ಕ್ಯಾರೆಕ್ಟರ್ ಬರುತ್ತಾ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ, ಡಿಕ್ರೀಸ್ ಆಯ್ತು, ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಯ್ತಲ್ವಾ. ಸೊ -3 ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಬಿಟ್ ಮಾಡಿದ್ರು ಡೌನ್ ದ ಗ್ರೂಪ್ +5 ಆಕ್ಸಿಡೇಷನ್ ಸ್ಟೇಟ್ ಅನ್ನ ಕೊಡುತ್ತೆ, ವಿಚ್ ಡಿಕ್ರೀಸ್ ಡೌನ್ ದ ಗ್ರೂಪ್. ಓಕೆ, ಯಾಕೆಂದ್ರೆ ಮೈನಸ್ ಇರೋದು ನೈಟ್ರೋಜನ್, ಇವನ್ ದೋ ನೈಟ್ರೋಜನ್ ಎಲೆಕ್ಟ್ರೋನೆಗೆಟಿವ್ ಆದ್ರು ನೆಕ್ಸ್ಟ್ ಬರ್ತಾ ಬರ್ತಾ ಹೋದಂಗೆ ಮೆಟಲ್ನ ಕ್ಯಾರೆಕ್ಟರ್ ಬರ್ತಾ ಹೋಯ್ತಲ್ಲ, ಹಾಗಾಗಿ ಏನಾಗುತ್ತೆ, ಇಟ್ ಬಿಕೇಮ್ ಪಾಸಿಟಿವ್. ಓಕೆ, ಬಟ್ +5 +3 -3 ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸುತ್ತೆ. ಸೊ ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್ +5 ಯಾಕೆ ತೋರಿಸುತ್ತೆ ಅಂತ, ದ ಸ್ಟೆಬಿಲಿಟಿ ಆಫ್ +5 ಸ್ಟೇಟ್ decreases and the +3 state increases as we move down the group. Okay, nitrogen reacts with oxygen and also exhibit +1 +2 +3 oxidation state. So ಇಲ್ಲಿ ಒಂದು ಟರ್ಮ್ ನನಗೆ ಒಂದು ಹೊಸ ಟರ್ಮ್ ಬಂತು, ದಟ್ ಈಸ್ ಇನರ್ಟ್ ಪೇರ್ ಇಫೆಕ್ಟ್ ಅಂತ. ಏನು ಅಂತ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಇಲ್ಲಿ NH2 NP3 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ ಅಲ್ವಾ. ಸೊ ಇದನ್ನು ಕಂಪ್ಲೀಟ್ಲಿ ಫಿಲ್ಡ್, ಇನ್ನೊಂದು ಕಂಪ್ಲೀಟ್ಲಿ ಫಿಲ್ಡ್ ಇರುತ್ತೆ. ಸೊ ಈ ಇನರ್ಟ್ ಎಸ್ ಪೇರ್ ಏನಿರುತ್ತೆ, ಇದು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಸೊ ಎಸ್ ಏನ್ ಮಾಡೋದಿಲ್ಲ, ನನ್ನ ಎಲೆಕ್ಟ್ರಾನ್ ನಾವು ಕೊಡೋದೇ ಇಲ್ಲ, ಯಾಕೆಂದ್ರೆ ನಾನು ನ್ಯೂಕ್ಲಿಯಸ್ ತುಂಬಾ ಹತ್ರ ಇದ್ದೀನಿ, ಅದು ಬಿಡೋದಿಲ್ಲ ನನ್ನ. ಓಕೆ, ಯಾರು ಕೊಡ್ಬೇಕು ಇಲೆಕ್ಟ್ರಾನ್ ಅನ್ನ? ಪಿ ಕೊಡ್ಬೇಕು. ಬಟ್ ಪಿ ಏನಿರುತ್ತೆ ಹೇಳಿ, ಹಾಫ್ ಫಿಲ್ಡ್. ಇಟ್ಸ್ ಆಲ್ಸೋ ಸ್ಟೇಬಲ್. ಇನರ್ಟ್ ಪೇರ್ ಎಫೆಕ್ಟ್ ಅಂದ್ರೆ ಹಂಗೆ, ಇಬ್ರು ಕೊಡಕ್ ರೆಡಿ ಇಲ್ಲ, ಇಬ್ರು ಏನಿರ್ತವೆ ಹೇಳಿ, ಸ್ಟೇಬಲ್ ಆಗಿದಾವೆ. ಆದ್ರೂ ಯಾರು ಎಲೆಕ್ಟ್ರಾನ್ ಲಾಸ್ ಮಾಡ್ಕೋಬೇಕು? ಪಿ ಇಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳುತ್ತೆ. ಇಲ್ಲಿ ಎಸ್ ಇಂದ ಎಲೆಕ್ಟ್ರಾನ್ ಹೋಗೋದೇ ಇಲ್ಲ. ಈ ಇಫೆಕ್ಟ್ ಅನ್ನ ಏನಂತ ಕರಿತೀವಿ ನಾವು? ಇನರ್ಟ್ ಪೇರ್ ಇಫೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೈಟ್ರೋಜನ್ ರಿಸ್ಟ್ರಿಕ್ಟೆಡ್ ಟು ಮ್ಯಾಕ್ಸಿಮಮ್ ಕೋವೆಲೆನ್ಸಿ 4, ಓನ್ಲಿ 4. ಓಕೆ, ಒಂದು ಎಸ್ 3 ಪಿ ಆರ್ಬಿಟಲ್ ಅವೈಲೇಬಲ್ ಇದೆ, ಕರೆಕ್ಟ್ ಅಲ್ವಾ? ನೋಡಿ, NP ಅಲ್ಲಿ 3 ಆರ್ಬಿಟಲ್ಗಳು ಅವೈಲೇಬಲ್ ಇದೆ. ಹೆನ್ಸ್ ಇಟ್ ಎಕ್ಸಿಬಿಟ್ಸ್ ಮ್ಯಾಕ್ಸಿಮಮ್ ಕೋವೆಲೆನ್ಸಿ ಆಫ್ 4. ಹೆವಿಯರ್ ಎಲಿಮೆಂಟ್ ವೇಕೆಂಟ್ ಆರ್ಬಿಟಲ್ಸ್ ಆರ್ ಯೂಸ್ಡ್ ಫಾರ್ ಬಾಂಡಿಂಗ್. ಈಗ ಎಲ್ಲೇನಿರುತ್ತೆ ವೇಕೆನ್ಸಿ ಡಿ ಆರ್ಬಿಟಲ್ ಏನಿರ್ತಾವಲ್ಲ, ಅವನ್ನೆಲ್ಲ ಹೆವಿಯರ್ ಎಲಿಮೆಂಟ್ ಗಳಲ್ಲಿ ಯೂಸ್ ಮಾಡ್ತೀವಿ. ಬಟ್ ಇಲ್ಲೇನಿರುತ್ತೆ, ಎಸ್ ಮತ್ತೆ ಪಿ ಮಾತ್ರ ಅವೈಲೇಬಲ್ ಇರುತ್ತೆ ನೈಟ್ರೋಜನ್ ನಲ್ಲಿ ಅಂತ. ಓಕೆ, ಆಕ್ಸಿಡೇಷನ್ ಸ್ಟೇಟ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒಂದು ಟ್ರೆಂಡ್ ಅನ್ನ ಹೇಳ್ತೀನಿ, ದಟ್ ಇಸ್ ಕೋವೆಲೆನ್ಸಿ. ವೇಲೆನ್ಸಿ ಅಂದ್ರೆ ಏನ್ ಹೇಳಿ, ಔಟರ್ ಮೋಸ್ಟ್ ಅಲ್ಲಿ ಇರುವಂತ ಇಲೆಕ್ಟ್ರಾನ್ ಅಲ್ವಾ. ಕೋವೆಲೆನ್ಸಿ ಅಂದ್ರೆ ಏನ್ ಹೇಳಿ, ಶೇರಿಂಗ್ ಅಂತ ಅರ್ಥ ಅಲ್ವಾ. ಸೊ ನೈಟ್ರೋಜನ್ ಏನ್ ಮಾಡುತ್ತೆ, ಒಂದು ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ ಅನ್ನ ಶೇರ್ ಮಾಡಿಕೊಂಡು ಟ್ರಿಪಲ್ ಬಾಂಡ್ ಅನ್ನ ಫಾರ್ಮೇಶನ್ ಮಾಡುತ್ತೆ ಅಲ್ವಾ. ನಾವು ಈ ತರಾನೇ ಬರೀತೀವಿ, ಎನ್ ಬರೆಯುವಾಗ 3 ಬಾಂಡ್ ಆಗಿದೆ ಎನ್ನಿಗೆ ಅಂತ. ಸೊ ಇಲ್ಲಿ ರಿಸ್ಟ್ರಿಕ್ಟೆಡ್ ಟು ಮ್ಯಾಕ್ಸಿಮಮ್ 4 ಅಲ್ವಾ. ಬಟ್ ಉಳಿದವಕ್ಕೆ ಬಿಕಾಸ್ ಇಟ್ ಡೋಂಟ್ ಹ್ಯಾವ್ ವೇಕೆಂಟ್ ಡಿ ಆರ್ಬಿಟಲ್. ಯಾವಾಗ ಹೆವಿಯರ್ ಎಲಿಮೆಂಟ್ ಬಂತು ಅವಕ್ಕೆಲ್ಲ ಕೋವೆಲೆನ್ಸಿಸ್ ಡ್ಯೂ ಟು ವೇಕೆಂಟ್ ಡಿ ಆರ್ಬಿಟಲ್ ಸಿಗುತ್ತೆ. ಬಟ್ ನೈಟ್ರೋಜನ್ ಏನು ಹೇಳಿ, ಅದ್ರ ಇರೋದೇ NH2 NP3.
NP3 ಇರೋದಕ್ಕೆ ಇಟ್ ಅಂಡರ್ಗೋ ಇನರ್ಟ್ ಫೇರ್ ಎಫೆಕ್ಟ್. ಸೊ ಏನ್ ಮಾಡುತ್ತೆ, ಒಂದು ಎಸ್ 3p ಅಲ್ಲಿ ಮಾತ್ರ ತುಂಬಿಕೊಳ್ಳುತ್ತೆ. ಸೊ ಇಷ್ಟೇ ಖಾಲಿ ಇರೋದಕ್ಕೆ ಇಟ್ ಈಸ್ ಅದರ ಕೋವೆಲೆನ್ಸಿ ಅಂದ್ರೆ ಶೇರಿಂಗ್ ನೈಟ್ರೋಜನ್ ಇಂದಿರೋದು 4 ಮಾತ್ರ ಇರುತ್ತೆ. ಓಕೆ, ಥ್ಯಾಂಕ್ ಯು.